ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ಲಾಗಿ ಪಲಾವ್ನ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾವುದೇ ತರಕಾರಿ ಇಲ್ಲದೆ ಇದ್ದಾಗ ನಾವು ದಿಢೀರಂತ ಪಲಾವ್ನ ಮಾಡ್ಕೋಬೋದು. ಕೆಲವರು ಸಾರು ತಿಂದು ತಿಂದು ಬೇಜಾರಾದಾಗ ಸಿಂಪಲ್ಲಾಗಿ ಪಲಾವ್ ಬೇಕು ಅಂದಾಗ ನೀವು ಈ ರೀತಿ ಮಾಡ್ಕೋಬೋದು. ಸೊ ಇಲ್ಲಿ ನಾನು 4 ಲೋಟದಷ್ಟು ಮಾಡುವಷ್ಟು ಪಲಾವ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ನಾನು ಒಂದು ಮೆಜರ್ಮೆಂಟು ನನಗೆ ಒಂದು 8ರಿಂದ 9 ಚಮಚದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆನ. ಸೊ 1 ಲೋಟಕ್ಕೆ 2 ಚಮಚದಷ್ಟು ಎಣ್ಣೆ ನನಗೆ ಅದು ಒಂದು ಮೆಜರ್ಮೆಂಟು ನಮ್ಮ ಮನೆಯಲ್ಲಿ. ಸೊ ನಿಮಗೆ ಯಾವ ರೀತಿ ಇದು ಇರುತ್ತೋ ನೀವು ಆ ರೀತಿ ಹಾಕ್ಕೊಳ್ಳಿ. ಸೊ ಹಾಗೆ 1 ಚಮಚ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇದು ನೀವು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು. ಸೊ ಇಲ್ಲ ನಿಮ್ಮ ಮನೇಲಿ ತುಪ್ಪ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಈ ಒಂದಿಟ್ಟು ಸ್ವಲ್ಪ ಇದು ಬಿಸಿ ಆದ ತಕ್ಷಣವೇ ನಾವು ಇಲ್ಲಿ ನೋಡಿ ಚಕ್ರ ಮೊಗ್ಗು, ಕಲ್ಲುವ್ವು, ಲವಂಗ, ಚಕ್ಕೆ ಮತ್ತು ಮರಾಠಿ ಮೊಗ್ಗು, ಪಲಾವ್ ಎಲೆ ಈ ಎಲ್ಲದನ್ನು ಹಾಕ್ತಾಯಿದ್ದೀನಿ. ಒಂದು ಮರಾಠಿ ಮೊಗ್ಗು, ಒಂದು 5ರಿಂದ 6 ಲವಂಗ, ಒಂದು 4 ಚಕ್ಕೆ ಪೀಸು, ಸ್ವಲ್ಪ ಏಲಕ್ಕಿ, ಒಂದು 4 ಪೀಸ್ ಏಲಕ್ಕಿ, ಕಲ್ಲುವ್ವು ಸ್ವಲ್ಪ ಇವನ್ನ ನೀವು ಹಾಕ್ಕೊಳ್ಳಿ. ಬೇಕಂದರೆ ಸ್ವಲ್ಪ ಕಾಳುಮೆಣಸನ್ನು ಕೂಡ ನೀವು ಹಾಕ್ಕೋಬೋದು. ಸೊ 4 ಲೋಟಕ್ಕೆ ನಾವು ಒಂದು 4 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ಮೀಡಿಯಮ್ಮು ದೊಡ್ಡ ಸೈಜ್ ಇರೋವಂಥದ್ದೇ ನಾನು ಈರುಳ್ಳಿ ತೊಗೊಂಡಿದ್ದೀನಿ. 4 ಲೋಟಕ್ಕೆ ಒಂದು 4 ಈರುಳ್ಳಿ ಅಷ್ಟು ತೊಗೊಂಡಿದ್ದೀನಿ. ತುಂಬ ಸಣ್ಣ ಸಣ್ಣದು ಇತ್ತು ಅಂದರೆ ನೀವು 1 ಲೋಟಕ್ಕೆ 2 ಈರುಳ್ಳಿನ ತೊಗೊಳ್ಳಿ. ಆವಾಗ ಪಲಾವು ತುಂಬ ರುಚಿ ಕೊಡುತ್ತೆ. ಸೊ ಈ ಈರುಳ್ಳಿಯನ್ನು ನಾವು ಸ್ವಲ್ಪ ಬ್ರೌನ್ ಆಗೋ ತನಕ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಈ ರೀತಿ ತುಂಬ ಸಿಂಪಲ್ಲಾಗಿದೆ. ಆರಾಮಾಗಿ ಮನೇಲಿ ಸಿಂಗಲ್ ಆಗಿದ್ದವರು ಕೂಡ ನೀವು ಈ ಪಲಾವ್ನ ಟ್ರೈ ಮಾಡ್ಬೋದು. ಸೊ ಒಂದು 4 ಈರುಳ್ಳಿ ಚೆನ್ನಾಗಿ ಉದ್ದುದಕ್ಕೆ ತೆಳ್ಳಗೆ ಹೆಚ್ಕೊಳ್ಬೇಕು. ಸ್ವಲ್ಪ ಇದು ನಾವು ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡೋಣ ಎಣ್ಣೆಯಲ್ಲೇ. ಸೊ ಆವಾಗ ಘಮ ಘಮ ಅಂತ ನಮಗೆ ಸ್ಮೆಲ್ ಬರುತ್ತೆ. ಸೊ ಈರುಳ್ಳಿ ಕೆಲವರು ತುಂಬ ಜಾಸ್ತಿ ಇದು ಮಾಡಲ್ಲ. ಸ್ವಲ್ಪ ಇದು ಬ್ರೌನ್ ಆದರೆ ತುಂಬ ರುಚಿ ಕೊಡುತ್ತೆ ಪಲಾವ್ ಆಗಲಿ ಬಿರಿಯಾನಿ ಆಗಲಿ. ಸೊ ಇದು ಒಂದು ರೀತಿ ಬಿರಿಯಾನಿ ಟೇಸ್ಟ್ ಕೂಡ ಕೊಡುತ್ತೆ ನಿಮಗೆ ಈ ಪಲಾವು. ಸೊ ಹಾಗೆ ಸ್ವಲ್ಪ ಇಲ್ಲಿ ನಾನು ಒಂದು 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ತೊಗೊಳ್ಳಿ, ಒಂದು 5ರಿಂದ 6 ಬೆಳ್ಳುಳ್ಳಿನ ತೊಗೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಚಮಚದಷ್ಟು ಹಾಕ್ಕೊತಾ ಇದ್ದೀನಿ. ಸೊ ನೀವೇನಾದರೂ ಕಮ್ಮಿ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ 1 ಚಮಚ ಹಾಕ್ಕೊಳ್ಳಿ. ಇಲ್ಲಿ 4 ಲೋಟಕ್ಕೆ ನಾನು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಹಾಗೆ 4 ಮೀಡಿಯಮ್ ಸೈಜಿಂದು ನಾನು ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ. ಕೆಲವರು ಟೊಮೊಟೊ ಇಷ್ಟ ಆಗಲ್ಲ ಅಂಥವ್ರು ಬೇಕಾದರೆ ಕಮ್ಮಿ ಹಾಕ್ಕೋಬೋದು. ಸೊ ನಾನು 1 ಲೋಟಕ್ಕೆ 1 ಟೊಮೊಟೊ ರೀತಿ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಕೂಡ ನಮಗೆ ಮೆತ್ತಗಾಗಬೇಕು, ಅಲ್ಲಿ ತನಕ ನಾವು ಎಣ್ಣೆಲೆ ಈ ರೀತಿ ಫ್ರೈ ಮಾಡ್ಕೋಬೇಕು. ಸೊ ಸುಮಾರು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗಿಂತನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರೆ ತುಂಬ ಜನ ನೋಡ್ತಾ ಇದ್ದೀರಾ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಆವಾಗ ನಿಮಗೆ ಪ್ರತಿಯೊಂದು ವಿಡಿಯೋ ನಾವು ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನಾನು 1 ಚಮಚದಷ್ಟು ಅರಿಶಿನ ಪುಡಿ, 1 ಚಮಚ ಗರಂ ಮಸಾಲ, ಹಾಗೆ 1 ಚಮಚ ಧನಿಯಾ ಪುಡಿ. ಸೊ ಈ 3 ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಯ್ತಲ್ಲ ಈಗ ಟೊಮೊಟೊ. ಸೊ ಫ್ರೈ ಆದಾಗ ಈ ರೀತಿ ಹಾಕಿಬಿಟ್ಟು ಕೈ ಆಡಿಸಿ. ನೀವು ಅರಿಶಿನ ಪುಡಿಗೆ ಕೆಲವರು ಜಾಸ್ತಿ ಯೂಸ್ ಮಾಡಲ್ಲ ಅಂದರು ಸ್ವಲ್ಪ ಹಾಕ್ಕೋಬೋದು. ಸೊ ನನ್ನ 4 ಲೋಟ ಆಯ್ತಲ್ಲ ಅದಕ್ಕೆ. ಸೊ ಇಲ್ಲಿ ನಾನು 1.5 ಚಮಚದಷ್ಟು ಖಾರನ ಹಾಕ್ತಾಯಿದ್ದೀನಿ. ಅಂದರೆ ಖಾರ ತುಂಬ ಜಾಸ್ತಿ ಹಾಕಬೇಡಿ, ಲೈಟಾಗಿ ಇದ್ದಷ್ಟು ಪಲಾವ್ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಈ ಪಲಾವನ್ನ ಅವನು ಗ್ರೇವಿ ಜೊತೆ ಚಿಕನ್ ಗ್ರೇವಿ ಜೊತೆಗೆ ಮಾಡ್ತಾ ಇರೋದು. ಸೊ ನೀವು ಚಿಕನ್ ಗ್ರೇವಿ ಜೊತೆ ಮಾಡ್ಕೋಬೋದು ಅಥವಾ ಚಿಕನ್ ಫ್ರೈ ಮಾಡಿದಾಗೂ ಮಾಡ್ಕೋಬೋದು. ಅಕಸ್ಮಾತ್ ಇದಕ್ಕೆ ನಿಮ್ಗೆ ಏನಾದರೂ ಕಾಂಬಿನೇಷನ್ ಬೇಕಂದರೆ ಚಟ್ನಿ ಕೂಡ ಮಾಡ್ಕೋಬೋದು. ಇಲ್ಲ ನಾವು ನಾರ್ಮಲ್ಲು ಮೊಸರು ಈ ಸ್ವಲ್ಪ ಈರುಳ್ಳಿ ಕೊಚ್ಬಿಟ್ಟು ಇದು ಮಾಡ್ಕೊತೀವಲ್ಲ, ಸೊ ಅದನ್ನು ನೀವು ಮಾಡ್ಕೋಬೋದು. ಇಲ್ಲಿ 4 ಲೋಟಕ್ಕೆ ನಾನು 7 ಲೋಟದಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. 1 ಲೋಟ ಕಮ್ಮಿ ಹಾಕ್ತೀನಿ. ಯಾಕೆ ಅಂದರೆ ನಾವು 4 ಲೋಟಕ್ಕೆ 8 ಲೋಟ ಹಾಕಿದಾಗ ತುಂಬ ಮೆತ್ತಗಾಗುತ್ತೆ. ನಾವು ಯಾವಾಗ ಜಾಸ್ತಿ ಅನ್ನ ಮಾಡ್ತೀವೋ ಆವಾಗ
ನೀರನ್ನು ಕಮ್ಮಿ ಮಾಡ್ಕೋಬೇಕು, ಆವಾಗ ಉದುರು ಬರುತ್ತೆ ಪಲಾವು. ಸೊ ನೀವು ಕಮ್ಮಿ ಪ್ರಮಾಣ ಮಾಡಿದಾಗ ಸಮ ಹಾಕ್ಕೊಳ್ಳಿ ನೀರನ್ನ. ಸೊ ಇಲ್ಲಿ ನಾನು 4 ಲೋಟಕ್ಕೆ 7 ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನೀರನ್ನ ಹಾಕಿಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ. ಸೊ ಒಂದು ಕುದಿ ಬಂದ ಮೇಲೆ ನಾವು ಅಕ್ಕಿನ ಹಾಕ್ಕೋಬೇಕು. ಸೊ ಆಲ್ರೆಡಿ ನಾನು ಅಕ್ಕಿನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬಾಸುಮತಿ ಅಕ್ಕಿ ಬೇಕಂದ್ರೂ ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ಅಕ್ಕಿನೂ ಕೂಡ ನೀವು ಯೂಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು 7 ಲೋಟಕ್ಕೆ ತಕ್ಕನಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ, ನೀರು ಕುದೀತಾ ಇದೆ. ಇವಾಗ ನಾವು ಅಕ್ಕಿ ಹಾಕಬೇಕು. ಸೊ 4 ಲೋಟದಷ್ಟು ಅಕ್ಕಿನ ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸಾರಿ ನೀವು ಉಪ್ಪು ಕರೆಕ್ಟಾಗಿದೆ ಅಂತ ಒಂದು ಸಾರಿ ಟೇಸ್ಟ್ ನೋಡಿಕೊಂಡು, ಸೊ ಆಮೇಲೆ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿ, ಆವಾಗ ನಮಗೆ ಇದು ಆಗುತ್ತೆ. ಸೊ ಕಮ್ಮಿ ಇದ್ದರೆ ಈಗಲೇ ಹಾಕಿಬಿಟ್ರೆ ನಮಗೆ ಪಲಾವು ನೀಟಾಗಿ ಟೇಸ್ಟ್ ಕೊಡುತ್ತೆ. ಸೊ ನೋಡಿ, ಒಂದು ಕುದೀತಾ ಇದೆ. ಈಗ ಉಪ್ಪು ಎಲ್ಲ ಟೇಸ್ಟ್ ನೋಡಿಬಿಟ್ಟಿದ್ದೀನಿ. ಸೊ ಇದನ್ನು ಲಾಕನ್ನು ಮಾಡಿಬಿಟ್ಟು 1 ಸೀಟಿ ಅಥವಾ 2ನೇ ಸೀಟಿ ಬಂದ ತಕ್ಷಣವೇ ಇದನ್ನು ಆಫ್ ಮಾಡಿಬಿಡ್ಬೇಕು. 2 ಸೀಟಿ ಆದರೆ ಆಯಿತು. ಸೊ 2 ಸೀಟಿ ಆಯಿತು ಅಂದರೆ ನಮ್ಮ ಪಲಾವು ರೆಡಿಯಾಗಿರುತ್ತೆ. ನೋಡಿ, 2 ಸೀಟಿ ಆಗಿ ಸೀಟಿ ಎಲ್ಲ ಕೋಲ್ಡ್ ಆಗಿದೆ. ನೋಡಿ, ನಮ್ಮ ಪಲಾವ್ ಸಿಂಪಲ್ಲಾಗಿ ಮಾಡುವಂಥ ಪಲಾವ್ ರೆಡಿಯಾಗಿದೆ. ಸೊ ಅಷ್ಟನ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಖಾರ ಕಮ್ಮಿ ಹಾಕಿದ್ದೀನಿ, ಯಾಕೆಂದರೆ ಇಲ್ಲಿ ನಾವು ಚಿಕನ್ ಗ್ರೇವಿ ಜೊತೆಗೆ ಮಾಡ್ಕೊಂಡಿದ್ದೀವಿ. ಹೀಗಾಗಿ ಈ ರೀತಿ ಒಂದು ಸಿಂಪಲ್ಲಾಗಿ ಪಲಾವನ್ನ ಮಾಡ್ಕೋಬೋದು. ಸೊ ಇದ್ರ ಜೊತೆಗೆ ನೀವು ಕಾಯಿ ಚಟ್ನಿ ಕೂಡ ಯೂಸ್ ಮಾಡ್ಕೋಬೋದು. ಗ್ರೇವಿ ಮಾಡ್ಕೊಳೋರು ಗ್ರೇವಿ ಜೊತೆಗೆ ಸರ್ವ್ ಮಾಡ್ಕೋಬೋದು. ಸೊ ಬೇಕಂದರೆ ನೀವು ಮೊಸರು ಕೂಡ ಕಾಂಬಿನೇಷನ್ ಮಾಡಿಕೊಂಡು ನೀವು ಪಲಾವನ್ನ ಮಾಡ್ಬೋದು. ಸೊ ಒಂದು ಸಾರಿ ಈ ರೀತಿ ನಾನು ಏನು ಮಾಡಿದ್ದೀನಲ್ಲ ಪಲಾವನ್ನ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಹೇಳಿ, ಸೊ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿದರೆ ಗೊತ್ತಾಗುತ್ತೆ. ಸೊ ಸಿಂಪಲ್ಲಾಗಿ ದಿಢೀರಂತ ಮಾಡುವಂಥ ಪಲಾವನ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ಹೇಗಿತ್ತು ಅಂದ್ಬಿಟ್ಟು ಒಂದು ಸಾರಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇನ್ನೂ ಹೆಚ್ಚಾಗಿ ನನ್ನ ಫಾಲೋ ಮಾಡೋರು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಸೊ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಗ್ರೂಪ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಪಲಾವು ಸಿಂಪಲ್ಲಾಗಿ ಮಾಡುವಂಥ ಪಲಾವ್ನ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.